ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ನೇಪಾಳ, ಚೀನಾ, ತಿಬ್ಬತ್ ಗಡಿಯಲ್ಲಿ ನೆಲನಡುಕ ನಡೆದು ಸಾವು ನೋವುಗಳಾದ ಬೆನ್ನಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮತ್ತು ಭಾರತದಲ್ಲಿ ಮತ್ತೆರಡು ಭೀಕರ ದುರಂತ ಘಟನೆಗಳು ನಡೆದಿವೆ. ನೇಪಾಳ ಚೀನಾ ಗಡಿಯಲ್ಲಿ ಆದ ಭೂಕಂಪವು ನೈಸರ್ಗಿಕ ಕ್ರಿಯೆಯಾದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಭಾರತದಲ್ಲಿ ಆದ ಎರಡು ದುರಂತಗಳಿಗೆ ಮಾನವನ ಅಪ್ರಜ್ಞೆಯೇ ಕಾರಣ ಅಂತ ಹೇಳ್ಬೋದು. ಮನುಷ್ಯನಿಗೆ ಭಕ್ತಿ ದೇವರಲ್ಲಿ ಭಾಳ ಉಂಟು. ಆದರೆ ಆ ಭಕ್ತಿ ಹೆಚ್ಚೆಚ್ಚು ತಪ್ಪು ಮಾಡಿದಾಗ ಹೆಚ್ಚೆಚ್ಚು ಆಗ್ತಾ ಇರುವುದೇ ಇಂದಿನ ಅತಿ ದೊಡ್ಡ ದುರಂತ. ವೈಕುಂಠ ಏಕಾದಶಿ ಎಂದು ತಿರುಪತಿಗೆ ಜನರು ಸಾಲು ಕಟ್ಟಿ ಬಂದಿದ್ದರು. ಸಾಲಿನಲ್ಲಿ ನಡೆದಂಥ ಗಲಾಟೆ, ನೂಕುನುಗ್ಗಲು ಮತ್ತು ಎಳೆದಾಟದಲ್ಲಿ ಕಾಲು ತುಳಿತ ಉಂಟಾಗಿದೆ. ತಿರುಪತಿಯಲ್ಲಿ 6 ಜನರು ಮರಣ ಕಂಡರೆ 150 ಜನರು ಗಾಯಗೊಂಡಿದ್ದಾರೆ. ದೇವರ ಜಾಗದಲ್ಲೇ ಜೀವ ಕಳೆದುಕೊಂಡಿರುವುದರಿಂದ ಕೆಲವರಿಗೆ ಅದು ಮುಕ್ತಿ ಅಂತ ಅನಿಸ್ಬೋದು. ಆದರೆ ಧಾರ್ಮಿಕವಾಗಿ ಈ ರೀತಿಯ ಅನಾಹುತಗಳು ನಡೆಯುವುದು ಮುಕ್ತಿಯಲ್ಲ, ಜನರ ಅಶಿಸ್ತು ಮತ್ತು ವ್ಯವಸ್ಥೆಯ ಅಶಿಸ್ತು ಅಂತ ಹೇಳ್ಬೋದು. ಅದೇ ರೀತಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾದ ಈಟನ್ ಹೊರವಲಯದಲ್ಲಿ ಕಾಡ ಬೆಂಕಿ ಆಪೋಷಣ ತೆಗೆದುಕೊಂಡಿದೆ. ಈ ಕಾಡಿನ ಕಿಚ್ಚನ್ನು ಯಾವುದೋ ಒಂದು ವ್ಯಾಕರಣದ ಪ್ರಕಾರ ಕಾಳುಗಿಚ್ಚು ಅಂತ ಬರೆಯೋದು ಒಂದು ಕ್ರಮ. ಆದರೆ ನಾವು ಯಾರದೋ ವ್ಯಾಕರಣ ಉಳಿಸಲಿಕ್ಕೆ ಇರುವುದಲ್ಲ, ಕನ್ನಡ ಉಳಿಸಲಿಕ್ಕೆ ಇರುವುದು. ಆದ್ದರಿಂದ ಈ ಕಾಳುಗಿಚ್ಚು ಅಂತ ಬರೆಯುವ ಬದಲು ಕಾಡಿನ ಬೆಂಕಿ, ಕಾಡ ಬೆಂಕಿ, ಕಾಡ ಕಿಚ್ಚು ಅಂತ ಕೂಡ ಬರಿಬೋದು. ಸುಮ್ಮನೆ ಕಾಳುಗಿಚ್ಚು ಅಂತ ಯಾರದೋ ಕನ್ನಡ ಪತ್ರಗಳಿರ್ಬೋದು, ಲೇಖಕರಿರ್ಬೋದು, ಯಾರ್ಯಾರ ವ್ಯಾಕರಣ ಉಳಿಸಲಿಕ್ಕಿರುವುದಲ್ಲ, ಕನ್ನಡ ಉಳಿಸಲಿಕ್ಕೆ ಇರುವುದನ್ನು ಅಂತ ಪ್ರಜ್ಞೆಯಿಂದ ಬರೆಯುವುದನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ಬೋದು. ಹಾಗೂ ಕಾಡಿನ ಬೆಂಕಿ ಕ್ಯಾಲಿಫೋರ್ನಿಯಾದ ಹೊರಾವರಣದಲ್ಲಿ ಆವರಿಸಿ 70,000 ಜನರನ್ನು ಸ್ಥಳಾಂತರಿಸಲಾಗಿದೆ. ಆರಂಭದಲ್ಲೇ 30,000 ಜನರು ತಾವೇ ಬೆದರಿ ಕಾಲ್ಕಿತ್ತಿದ್ದರು. ಸರಕಾರವು ಮತ್ತೆ 40,000 ಜನರನ್ನು ಜಾಗ ಖಾಲಿ ಮಾಡಿಸಿದೆ. 13,000 ವಾಹನಗಳು ಸುಟ್ಟು ಹೋಗಿವೆ. 1,500 ಮನೆಗಳು ಸುಟ್ಟು ಹಾನಿಗೊಳಗಾಗಿವೆ. ಹಾಗಾಗಿ ಕೋಟಿಗಟ್ಟಲೆ ಇನ್ನು ಪ್ರಾಕೃತಿಕವಾಗಿ ಆದ ನಾಶಗಳು ಲೆಕ್ಕವೇ ಇಲ್ಲ. 24 ಗಂಟೆಗಳ ಕಾಲ ಹೋರಾಡಿದರೂ ಕೂಡ ಪೂರ್ಣವಾಗಿ ಬೆಂಕಿಯನ್ನು ಹತೋಟಿಗೆ ತರಲು ಸಾಧ್ಯವಾಗಿರಲಿಲ್ಲ. ಮುಖ್ಯವಾದ ಕಾರಣ ನೀರಿನ ಕೊರತೆ. ನೀರು ಸುರಿದು ನೀರೆಲ್ಲ ಖಾಲಿ ಆಗಿರಲಿಲ್ಲ. ಅದು ಕೂಡ ಅಲ್ಲಿ ಸಮಸ್ಯೆ ಆಗಿದೆ. ಕ್ಯಾಲಿಫೋರ್ನಿಯಾದ ಹೊರವಲಯ ಕೂಡ ಹಾಲಿವುಡ್ ಚಿತ್ರನಟರ ಹಾಲಿವುಡ್ ನೆಲೆಯೂ ಅಲ್ಲೇ ಇದೆ. ಹಾಗೂ ಚಿತ್ರನಟರ ಸಾಕಷ್ಟು ಮನೆಗಳು ಇಲ್ಲಿದ್ದವು. ಹಾಗಾಗಿ ಹಾಲಿವುಡ್ ನಟರು ಬೆಂಕಿ ಕಾಣುತ್ತಲೇ ಸಿನಿಮಾಗಳಲ್ಲಿ ಬೆಂಕಿಯೊಡನೆ ಹೋರಾಡುವ ಚಿತ್ರಣ ಭಾಳ ಜೋರಾಗಿರ್ತದೆ. ಅದು ಕಪಟ ಬೆಂಕಿ, ಆದರೆ ಇದು ನಿಜವಾದ ಬೆಂಕಿ. ಆದ್ದರಿಂದ ಹಾಲಿವುಡ್ ನಟರು ಎದ್ದೆವೋ ಬಿದ್ದೆವೋ ಎಂದು ಓಡಿ ಹೋಗಿಬಿಟ್ಟಿದ್ದಾರೆ. ಅಂಥ ಒಂದು ಘಟನೆ ಕ್ಯಾಲಿಫೋರ್ನಿಯಾದ ಹೊರವಲಯದಲ್ಲಿ ನಡೆಯಿದೆ. ಈ ಬೆಂಕಿಯಲ್ಲಿ 100 ಜನರು ಗಾಯಗೊಂಡಿದ್ದಾರೆ. ಹಾಗೂ 7 ಜನರು ಸತ್ತಿರುವುದಾಗಿ ವರದಿಯಾಗಿ ಇನ್ನೂ 10 ಜನರು ಸತ್ತಿದ್ದಾರೆ ಅಂತ ಕೂಡ ಹೇಳಲಾಗುತ್ತಾ ಇದೆ. ಇದು 2 ದುರಂತಗಳ ನಡುವೆ ಮರಿ ದುರಂತಗಳು ಅಲ್ಲಲ್ಲಿ ನಡೆಯುತ್ತಿರುವಂಥ ಈ ಸಮಯದಲ್ಲಿ ನಕ್ಸಲ್ ಶರಣಾಗತಿ ಲತಾ ಸುಂದರಿ, ವನಜಾಕ್ಷಿ, ಜಿಶಾ ಮತ್ತು ಮಾರಪ್ಪ ಮತ್ತು ವಸಂತ ಎನ್ನುವಂಥ
6 ಮಂದಿ ನಕ್ಸಲರು ಶರಣಾಗಿದ್ದಾರೆ. ವಸಂತ್ ಅನ್ನುವರು ತಮಿಳುನಾಡಿನವರಾದರೆ, ಜಿಶಾ ಎನ್ನುವಳು ಕೇರಳದವರಾದರೆ, ಉಳಿದವರೆಲ್ಲ ಕರ್ನಾಟಕದವರಲ್ಲಿ ಮಾರೆಪ್ಪ ಇಲ್ಲವೇ ಜಯಣ್ಣ ರಾಯಚೂರು ಮೂಲದ, ಉಳಿದವರೆಲ್ಲ ಈ ಚಿಕ್ಕಮಗಳೂರು ಸುತ್ತ, ದಕ್ಷಿಣ ಕನ್ನಡ ಈ ಸುತ್ತಿನವರು. ಈ ಶರಣಾಗತಿಯನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿಗಳ ನೇರ ಸಮ್ಮುಖದಲ್ಲಿ ಶರಣಾಗತಿ ನಡೆದಿದೆ. ಅವರಿಗೆ ಪ್ಯಾಕೇಜ್ ಕೊಡುವುದು ಅಂತ ಇದ್ದೇ ಇರ್ತದೆ. ಆದರೆ ಪ್ಯಾಕೇಜ್ ಒಂದೇ ಅವರ ಹೊಟ್ಟೆ ತುಂಬುವುದಿಲ್ಲ. ಮುಖ್ಯವಾಗಿ ಅವರ ಕೋರ್ಟ್ ಕಟ್ಲೆಗಳು ಕೊನೆ ಆಗಿರುವುದಿಲ್ಲ. ಅವರ ಲತಾರದ್ದು ಸುಮಾರು 80 ಚಿಲ್ಲರೆ ಪ್ರಕರಣಗಳು, ವನಜಾಕ್ಷಿಯದು 40 ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ಇರುವುದರಿಂದ ಸುಂದರಿಯದು ಸುಮಾರು 70 ಪ್ರಕರಣಗಳು ಇವೆ ಅಂತ ಹೇಳಲಾಗಿದೆ. ಈ ಎಲ್ಲ ಪ್ರಕರಣಗಳನ್ನು ಅವರು ಹೊರಗಡೆ ಬಂದ ಮೇಲೂ ಕೋರ್ಟಿನಲ್ಲಿ ಹೋರಾಡಬೇಕಾಗ್ತದೆ. ಆ ಕೋರ್ಟಿನಲ್ಲಿ ಹೋರಾಡಲು ಲಾಯರಿಗೆ ಹಣ ಇತ್ಯಾದಿ ಸಾಕಷ್ಟು ಹಣ ವ್ಯಯವಾಗ್ತದೆ. ಅವರಿಗೆ ಆ ನಿಟ್ಟಿನಲ್ಲಿ ಯಾವ ರೀತಿಯ ಸಹಾಯ ಸರ್ಕಾರದಿಂದ ಸಿಗುತ್ತದೆ ಅಂತ ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಸರ್ಕಾರವು ಪ್ರಕರಣಗಳನ್ನು ವಾಪಸ್ಸು ಪಡೆಯಬಹುದಾದರೂ ಅದು ಒಬ್ಬರ ತೀರ್ಮಾನದಿಂದ ಸಾಧ್ಯವಾಗುವುದಿಲ್ಲ. ನ್ಯಾಯಾಲಯಗಳು ಒಪ್ಪಬೇಕು, ಕಾನೂನು ಚೌಕಟ್ಟು ಒಪ್ಪಬೇಕು, ಅವೆಲ್ಲ ಬೇಕಾದಷ್ಟು ವಿಧಿ ಇದೆ. 1967ರಲ್ಲಿ ಪಶ್ಚಿಮ ಬಂಗಾಳ ನಕ್ಸಲ್ ಬಾರಿಯಲ್ಲಿ ನಡೆದ ಹೋರಾಟವೇ ನಕ್ಸಲ್ ಹೋರಾಟಕ್ಕೆ ಮೂಲ. ಚಾರು ಮನೋಜ್ ಮಜುಮ್ದಾರ್ ಮತ್ತು ಖನು ಸನ್ಯಾಲ್ ಅವರು ನಕ್ಸಲ್ ಹೋರಾಟವನ್ನು ಸಾಕಷ್ಟು ಬೆಳೆಸಿ ಅದು ಇಂದಿಗೆ ಕೂಡ ಈಗ ಶರಣಾಗತರಾದ ಮೇಲೆ ಕೂಡ ಇತ್ತೀಚೆಗೆ ಛತ್ತೀಸ್ಗಢದಲ್ಲೂ ಕೂಡ ಶರಣಾಗತಿ ನಡೆದಿತ್ತು. ನಕ್ಸಲರು ಶರಣಾದರ ಮೇಲೆ ಕೂಡ ಈ ಹೋರಾಟ ನಿಲ್ಲುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಲತಾ ಅವರು ಶರಣಾಗುವುದಕ್ಕೆ ಮುಂಚೆನೇ ನಾವು ನಗರದಲ್ಲಿ ಸಾಮಾಜಿಕ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ಇದೊಂದು ರೀತಿಯ ಕಾಡು ನಕ್ಸಲರಿಂದ ನಗರ ನಕ್ಸಲರಾಗುವಂಥ ಒಂದು ಪ್ರಕ್ರಿಯೆ ಅಂತ ಕೂಡ ಹೇಳ್ಬೋದು. ಅದೇನೇ ಇರಲಿ, ಶರಣಾದವರಿಗೆ ಸೂಕ್ತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದರೆ ಮಾತ್ರ ಆ ಶರಣಾಗತಿಗೆ ಒಂದು ಗೌರವ ಬರ್ತದೆ. ಇಲ್ಲದಿದ್ದರೆ ಅದು ಇನ್ನೊಂದು ಹೊಸ ಹಾದಿಯಲ್ಲಿ ಅವರು ಹೋರಾಟವನ್ನು ಮುಂದುವರಿಸಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ಬೋದು. ದಿಲ್ಲಿಯಲ್ಲಿ ಗೊತ್ತೇ ಇದೆ, ಫೆಬ್ರವರಿ 5 ಮತದಾನ, ಫೆಬ್ರವರಿ 8 ಫಲಿತಾಂಶ. ಅದಕ್ಕೆ ಈಗಾಗಲೇ ಮುಕ್ಕೋಣ ಸೇರಿದೆ. ಮುಮ್ಮೂಲೆ ಸ್ಪರ್ಧೆ ಇದೆ. ಮುಮ್ಮೂಲೆ ಸ್ಪರ್ಧೆಯಲ್ಲಿ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಮತ್ತು ಗೆಳೆಯರು, ಇನ್ನೊಂದು ಕಡೆ BJP ಮತ್ತು NDA, ಮತ್ತೊಂದು ಕಡೆ ಕಾಂಗ್ರೆಸ್ ಒಂಟಿಯಾಗಿ ಸ್ಪರ್ಧಿಸ್ತಿದೆ. ಒಟ್ಟು ಮುಮ್ಮೂಲೆ ಸ್ಪರ್ಧೆ ಇದೆ. ಮುಮ್ಮೂಲೆ ಸ್ಪರ್ಧೆ ಇದ್ದರೂ ಕೂಡ ಆಮ್ ಆದ್ಮಿ ಪಕ್ಷ ಇಲ್ಲಿಯವರೆಗಿನ ಲೆಕ್ಕಾಚಾರದಂತೆ ಮುಂಚೂಣಿಯಲ್ಲಿ ಇದೆ. ಈಗ ಅಲ್ಲಿ ನಡೆದಿರುವಂಥ ಅತಿ ಮುಖ್ಯವಾದ ವಾಗ್ದಾನ ಅಂತ ಹೇಳಿದರೆ, ಕೇಜ್ರಿವಾಲ್ ಅಷ್ಟು ಖರ್ಚು ಮಾಡಿದ್ದಾರೆ, ಪ್ರಧಾನಿ ಮೋದಿಯವರು ಎಷ್ಟು ಖರ್ಚು ಮಾಡಿದ್ದಾರೆ. ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಬಗೆಗೆ ಪ್ರಧಾನಿ ಮೋದಿಯವರು ಪ್ರಚಾರ ಮಾಡುತ್ತಾ ಟೀಕಿಸಿದ್ದರು. ಆದರೆ ಅವರು ಯಾವುದೇ ಶೀಶ್ ಮಹಲ್ ಕಟ್ಟಿಕೊಂಡಿಲ್ಲ ಅನ್ನುವಂಥ ಒಂದು. ಆದರೆ ಮುಖ್ಯಮಂತ್ರಿಗಳ ನಿವಾಸ ದಿಲ್ಲಿಯಲ್ಲಿ ಇರ್ತದೆ. ಆ ಮುಖ್ಯಮಂತ್ರಿಗಳ ನಿವಾಸವನ್ನು ಹೊಸತಾಗಿಸಲು 40 ಲಕ್ಷ ಖರ್ಚು ಮಾಡಿದ್ದಾರೆ ಎನ್ನುವಂಥದ್ದು BJPಗರ ಆರೋಪ. ಇದಕ್ಕೆ ಪ್ರತಿಯಾಗಿ ಆಮ್ ಆದ್ಮಿ ಪಕ್ಷದವರು ಪ್ರಧಾನಿ ನಿವಾಸದ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರ ಮನೆಯನ್ನು, ಅಂದರೆ ಪ್ರಧಾನಿಗಿರುವಂಥ ಮನೆಯನ್ನು 2700 ಕೋಟಿ ರೂಪಾಯಿಗಳಲ್ಲಿ ಮಾರ್ಕೊಂಡು ಬಂದವರ ಪ್ರಧಾನಿ ಆದವರಿಗೆ ನಿವಾಸ ಏನೋ ಸರಿ, ಆದರೆ ಅದನ್ನು 2700 ಕೋಟಿ ರೂಪಾಯಿಯಲ್ಲಿ ಮತ್ತೆ ಕಟ್ಟಬೇಕಾದ, ಹೊಸತಾಗಿಸಬೇಕಾದ ಅವಶ್ಯಕತೆ ಇದೆಯೇ? ನಿಜವಾಗಿ ಪ್ರಧಾನಿ ನಿವಾಸವನ್ನು 2700 ಕೋಟಿಯಲ್ಲಿ ಕಟ್ಟಲಾಯಿತೆ ಎನ್ನುವಂಥ ಪ್ರಶ್ನೆಯನ್ನು ಆಮ್ ಆದ್ಮಿ ಪಕ್ಷದವರು ಇಟ್ಟಿದ್ದಾರೆ. ಹಾಗೂ ಆಮ್ ಆದ್ಮಿ ಪಕ್ಷದವರು ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆಯನ್ನು ಕೂಡ ಸ್ಮರಣೆ ಮಾಡಿದೆ. ಅದಕ್ಕಿಂತ ದೊಡ್ಡ ಒಂದು ಕೆಟ್ಟ ರಾಜಕೀಯವನ್ನು ದಿಲ್ಲಿಯಲ್ಲಿ BJP ಮಾಡಿರುವುದಂತ ಹೇಳಿದರೆ, ಇತ್ತೀಚೆಗೆ ನಿಧನರಾದ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರ ಸ್ಮಾರಕವನ್ನು ಪಕ್ಕಕ್ಕೆ ಇಟ್ಟು
ಪ್ರಣಬ್ ಮುಖರ್ಜಿಯವರ ಸ್ಮಾರಕವನ್ನು ಕಟ್ಟಲಿಕ್ಕೆ BJP ಹೊರಟಿದೆ. ಪ್ರಣಬ್ ಮುಖರ್ಜಿಯವರು ಕಾಂಗ್ರೆಸ್ನಲ್ಲಿದ್ದವರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನಿಂದ ಅಧಿಕಾರ ಅನುಭವಿಸಿದವರು. BJPಗೆ ಯಾಕೆ ಅಷ್ಟು ಬೇಗ ಪ್ರಣಬ್ ಮುಖರ್ಜಿಯವರ ಸ್ಮಾರಕ ಕಟ್ಟುವಂಥ ಆತುರ? ಒಂದು ವೋಟ್ ರಾಜಕೀಯ, ಇನ್ನೊಂದು ಜಾತಿ ರಾಜಕೀಯ. ಯಾಕಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ಸಿಖ್ ಧರ್ಮಕ್ಕೆ ಸೇರಿದರೆ, ಪ್ರಣಬ್ ಮುಖರ್ಜಿಯವರು BJP RSS ಅವರ ಪಕ್ಕಾ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಷ್ಟೊಂದು ಕೆಟ್ಟ ರಾಜಕೀಯವನ್ನು ಮಾಡುವುದು ಸರಿಯಲ್ಲ ಅಂತ ಹೇಳಬಹುದು. ಆದರೂ ಕೂಡ BJP ಇಂಥ ರಾಜಕೀಯವನ್ನು ಹಿಂದೆ ಕೂಡ ಮಾಡಿತ್ತು, ಈಗಲೂ ಮಾಡುತ್ತಿದೆ. ಈ ಜಾತಿ ರಾಜಕೀಯವನ್ನು ಈ ದೇಶದಲ್ಲಿ ಬಿಡದಿದ್ದರೆ ಇಂದಿನ ರಾಜಕೀಯಕ್ಕೆ ಮತ್ತಷ್ಟು ಹಿಂದಕ್ಕೆ ಹೋಗ್ತದೆ. ರಾಜಕೀಯ ಒಂದು ಕಾಲ ಮುಂದಕ್ಕೆ ಬಂದಿದ್ದರೆ ಈಗ ಹಿಮ್ಮುಖವಾಗಿ ಹೆಜ್ಜೆ ಹಾಕ್ತಾ ಇದೆ BJP ಆಡಳಿತದಂತೆ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.